ಭ್ರಷ್ಟಾಚಾರನ ಮಾಡ್ತಾ ಇದೀವಲ್ಲ. ಇವತ್ತು ಕೃಷ್ಣ ಬೈರೇಗೌಡರು ಪ್ರತಿಯೊಂದು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಇನ್ನೊಂದು ಪತ್ರ ಬರೀತಾರೆ. ಏನಾಗ್ತದೆ ಕಾಂಗ್ರೆಸ್ನಲ್ಲಿ? ಯಾಕೆ ಭ್ರಷ್ಟಾಚಾರ ತಡೀತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. 1200 ಜನರ ಅಪಾಯಿಂಟ್ಮೆಂಟ್ ರಾಜೀನಾಮೆ ತಗೋಬೇಕಿತ್ತು. 1200 ಜನ ಅಸೋಸಿಯೇಟ್ ಪ್ರೊಫೆಸರ್ಗಳು ಅಪಾಯಿಂಟ್ಮೆಂಟ್ ಇವ್ರ ಸರ್ಕಾರದಲ್ಲಿ ಇದ್ದಂತ ಬಿ.ಆರ್. ಪಾಟೀಲ್ ಅವರಿಗೆ ಬ್ರೈನ್ ಇಲ್ವಾ? ಆರೋಪ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಮೆಂಬರ್ ಕೊಡುವಂತ ಲೆಟರ್ ಇದಾಗ್ತಿದೆ, ನನ್ನ ಲೆಟರ್ ಬೆಲೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇರೋದವರು. ಅಲ್ಲಿ ಲಂಚ ತಗೊಳ್ಳೋದೆಲ್ಲವೂ ಕೂಡ ಅಧಿಕಾರಿಗಳು ಮನೆಗೆ ಬಂದ್ಬಿಡೋರಲ್ಲ. ಅಲ್ಲಿ ಕಲೆಕ್ಟ್ ಆಗ್ತಾರೋ ಹಣ ಎಲ್ಲ. 1 ಸೆಕೆಂಡ್ ಹೇಳಿದ್ರಲ್ಲ ಮೇಡಮ್, ಹೇಳಿದ್ರಲ್ಲ ಸರ್ಕಾರ ಪತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ಕಾರದ ಅನುದಾನ ಪಂಚಾಯತಿ ಅಧ್ಯಕ್ಷಂಗೆ ಜಾಸ್ತಿ ಅಧಿಕಾರ ಇದೆ ಒಂದು ಗ್ರಾಮ ಪಂಚಾಯತ್. 1 ಸೆಕೆಂಡ್ ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಇತ್ತೀಚೆಗೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರಲ್ಲ, ಎಷ್ಟು ಜನ ಬಿಜೆಪಿ ಮುಖಂಡರ ಮನೆಗಳ ಮೇಲೆ ರೇಡ್ ಆಗಿದೆ? ಉತ್ತರ ಕೊಡಿ ಸರ್ ನೀವು. ಹೌದು, ಅವ್ರು ಒಂದ್ ಸೈಡ್ ಮಾಡ್ತಾ ಇದ್ದಾರೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಆರೋಪ ಒಪ್ಕೊಳ್ಳೋದಾದ್ರೆ, ನಿಮ್ ಕಡೆಯಿಂದ ಅದಕ್ಕೆ ಪ್ರತ್ಯಾಸ್ತ್ರವಾಗಿ ನೀವೇನ್ ಬಳಸ್ತಾ ಇದ್ದೀರಿ? ಮಾತೆತ್ತಿದ್ರೆ ರೇಡ್ ಮಾಡಿಸಿ ಎದುರಿಸೋದಾ? ಮೇಡಮ್ ಯಾವ್ದಕ್ಕೆ ರೈಡ್ ಮಾಡ್ತಾರೆ? ಸುಮ್ನೆ ರೈಡ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಸುಮ್ನೆ ನೋಟಿಸ್ ಕೊಡ್ತಾರ ಅಂತ ಅವರು ಕೇಳ್ತಾರೆ. ಪ್ರಚೋದನಕಾರಿ ಭಾಷಣ ಮಾಡಿದಕ್ಕೆ ನಾವು ನೋಟಿಸ್ ಕೊಡ್ತಾ ಇದೀವಿ ಅಂತ ಅವ್ರು ಅಂತಾರೆ. ನೀವು ಅದಕ್ಕೆ ಪ್ರತ್ಯಾಸ್ತ್ರ ಏನು ಎದುರಿಸೋಕೆ ಇಡಿ ರೇಡ್, ಇಡಿನ ಬಳಸ್ಕೊಳ್ತಾ ಇದ್ದೀರಾ? ಮೇಡಮ್ ಇಡಿ ಇವತ್ತು ಏನೇ ತಪ್ಪು ಮಾಡಿದ್ರು ಇಲ್ಲ ಏನಾದ್ರೂ ಅದನ್ನ ಬಳಸ್ಕೊಂಡು ಅಂತ ಹೇಳಿದ್ರು ನಾಳೆ ಅದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕುವಂತದ್ದು ಎಲ್ಲದೂ ಇರುತ್ತೆ. ಆದ್ರೆ ಎಲ್ಲಿ ಬರುತ್ತೆ ಇಡಿ? ಎಲ್ಲಿ ಭ್ರಷ್ಟಾಚಾರದ ಇರುತ್ತೋ, ಎಲ್ಲೂ ಕೋಮು ಗಲಭೆಗಳಲ್ಲಿ ಏನಂತಾರೆ ಆಗ್ತಾ ಇದ್ರಲ್ಲಿ ಫಾರಿನ್ ಮನೆ ಇದೆ ಅಂತ ಇವರ ಸತ್ಯ ಸಂತೋಷ ಸಮಿತಿನೇ ವರದಿ ಕೊಟ್ಟಿದೆ. ಇವರ ಸತ್ಯ ಎಲ್ಲಿ ಯಾಕೆ ಬಂದಿದೆ?